ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಬಾಲು ಫುಡ್ ಜಂಕ್ಷನ್ಗೆ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮದುವೆ ಮನೆ ಶೈಲಿಯಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ತೊಂಡೆಕಾಯಿ ಪಲ್ಯ ಮಾಡಲು ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅರ್ಧ ಕೆಜಿ ತೊಂಡೆಕಾಯಿ, 1 ಟೀ ಸ್ಪೂನ್ ಧನಿಯಾ ಕಾಳು, 6 ಬ್ಯಾಡಗಿ ಮೆಣಸು, 4 ಗುಂಟೂರು ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ ಕಾಳು, ಅರ್ಧ ಟೀ ಸ್ಪೂನ್ ಸಾಸಿವೆ, ಹುಣಸೆ ಹಣ್ಣು ಚಿಕ್ಕ ನೆಲ್ಲಿಕಾಯಿ ಗಾತ್ರ, ಒಣ ಕೊಬ್ಬರಿ 2 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಒಗ್ಗರಣೆಗೆ ಬೇಕಾದಷ್ಟು ಅಡುಗೆ ಎಣ್ಣೆ. ಬನ್ನಿ ಫ್ರೆಂಡ್ಸ್, ಈಗ ಇದನ್ನು ಬಳಸಿ ಯಾವ ರೀತಿ ಪಲ್ಯನ ರೆಡಿ ಮಾಡುದು ಅಂತ ತಿಳ್ಕೊಳ್ಳೋಣ. ಒಂದು ತವಾನ ಬಿಸಿ ಮಾಡಿಕೊಂಡು ಮೆಣಸಿನಕಾಯಿ, ಧನಿಯಾ, ಜೀರಿಗೆ, ಮೆಂತ್ಯ, ಸಾಸಿವೆ ಇವುಗಳನ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದರ ಜೊತೆ ಇನ್ನೊಂದು ಪ್ಲೇಟ್ ನಲ್ಲಿ ತೆಗೆದಿಟ್ಟಿದ್ದ ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು ಇದನ್ನು ಸಹ ಇದರ ಜೊತೆ ಸೇರಿಸಿ ತರಿತರಿಯಾಗಿ ರುಬ್ಕೋಬೇಕು. ಪೌಡರ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ನೀರನ್ನಾದ್ರೂ ಸೇರಿಸಿ ಪೇಸ್ಟ್ ತರ ರುಬ್ಕೊಳ್ಳಿ. ತದನಂತರ ಒಂದು ಪಾತ್ರೆಯಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ತೊಂಡೆಕಾಯಿನ ಸೇರಿಸಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ, ತದನಂತರ ಅದಕ್ಕೆ 1/4 ಸ್ಪೂನ್ ಅರಿಶಿನ ಪುಡಿನ ಸೇರಿಸಿ ಬೇಯಿಸ್ಕೋಬೇಕು. 10 ನಿಮಿಷಗಳ ಕಾಲ ಬೇಯಲಿ. ಈಗ ಇದು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈಗ ಇದು ಬೆಂದಿದೆ. ಇದನ್ನ ಒಂದು ಸ್ಟ್ರೈನರ್ ಬಳಸಿ ನೀರನ್ನ ಸಪರೇಟ್ ಮಾಡ್ಕೋಬೇಕು. ಈಗ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಸಾಸಿವೆ, ಸಿಡಿದ ಮೇಲೆ ಕರಿಬೇವು, ನಂತರ ಮೆಣಸಿನಕಾಯಿ, ಈಗ ಇದಕ್ಕೆ ರುಬ್ಬಿರುವ ಮಸಾಲೆನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ. ತೊಂಡೆಕಾಯಿ ಪಲ್ಯ ರುಚಿಯಲ್ಲಷ್ಟೇ ಅಲ್ಲ, ಇದನ್ನ ಆಗಾಗ ನಮ್ಮ ಆಹಾರದಲ್ಲಿ ಬಳಸುವುದು ಬಹಳನೇ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ B1, B2, B3 ಇರೋದಲ್ಲದೆ ಕ್ಯಾಲ್ಸಿಯಂ, ಐರನ್, ಫೈಬರ್ ಅಂಶ ಕೂಡ ಇದೆ. ಅಷ್ಟೇ ಅಲ್ಲ, ಚರ್ಮ ರೋಗಗಳಿಗೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ, ಮಧುಮೇಹಿಗಳಿಗೆ ಬಹಳನೇ ಒಳ್ಳೆಯದು ಅಂತ ಹೇಳಲಾಗಿದೆ. ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನ ಹಾಕಿ ಕುದಿಸ್ಕೋಬೇಕು. ಮಿಕ್ಸಿ ತೊಳೆದ ನೀರನ್ನ ವೇಸ್ಟ್ ಮಾಡೋದು ಬೇಡ ಫ್ರೆಂಡ್ಸ್, ಇದನ್ನ ಬಳಸ್ಕೊಳ್ಳಿ. ಈಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೆಂದಿರುವ ತೊಂಡೆಕಾಯನ್ನ ಸೇರಿಸಿ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೋಬೇಕು. ಇದು ಒಳ್ಳೆ ಘಮ ಬರೋವರೆಗೂ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು. ಇಷ್ಟಾದ್ರೆ ಸಾಕು.
ಈಗ ನಮ್ಮ ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ಅಮೋಘವಾಗಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ತರ ಬೇರೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.